ತಂದೆಯಾದಂಥ ದೇವರೇ, ಭೂಮಿಯಲ್ಲಿ ನಮ್ಮನ್ನು ಉಪ್ಪಾಗಿಯೂ ಸಾಕ್ಷಿಗಳಾಗಿಯೂ ಇಟ್ಟಂಥವನೇ, ನಮ್ಮ ಸಂಕಷ್ಟಗಳಲ್ಲಿ ಅದ್ಭುತಗಳನ್ನು ಮಾಡಿ ಅದನ್ನು ನಾವು ಜನರ ಮುಂದೆ ಹೇಳುತ್ತಾ ನಿನ್ನನ್ನು ಪ್ರಚುರಪಡಿಸುವಂತೆ ಸುಪ್ರೇರಣೆಗಳನ್ನು ಉಂಟು ಮಾಡುವಾತನೇ. ತಿಂಗಳ ಮೊದಲ ಭಾನುವಾರ ನಿನ್ನ ಪವಿತ್ರಾಲಯದಲ್ಲಿ ನಾವೀಗ ಸೇರಿ ಬಂದಿದ್ದೇವೆ. ನಿನ್ನ ಪ್ರಸಂಗ ಪೀಠದಿಂದ ಬರುವಂಥ ನುಡಿಗಳನ್ನು ಕೇಳಿ ಚೈತನ್ಯಗೊಳ್ಳಲು, ಪರಿವರ್ತನೆಗೊಳ್ಳಲು, ಕೇಳಿದ್ದನ್ನು ಹಾಗೆ ಬಿಟ್ಟು ಬಿಡದೆ ನಮ್ಮ ಜೀವನ ಕ್ರಮಗಳಿಗೆ ಅಳವಡಿಸಿಕೊಂಡು ಬದಲಾವಣೆಯಾಗಲು ಬಂದಿದ್ದೇವೆ. ನಮ್ಮೊಂದಿಗೆ ಮಾತಾಡುವ ದಿವ್ಯ ಕರ್ತನೆ, ನಿನ್ನ ನುಡಿಗಳ ನಿಮಿತ್ತವಾಗಿ ಬಲಪಡಿಸು. ಈ ಧ್ಯಾನದ ಸಮಯ ನಮ್ಮ ಪರಿಸ್ಥಿತಿಗಳು, ನಮ್ಮ ಮನಸ್ಸಿನಲ್ಲಿರುವಂಥ ಗೊಂದಲಗಳು ಮತ್ತು ನಾವು ಸಿಲುಕಿ ಹಾಕಿಕೊಂಡಿರುವಂಥ ಗಲಿಬಿಲಿಗಳಿಂದ ಪರಿಹಾರ ಬಿಡುಗಡೆಯನ್ನು ಕೊಡುವಂತಾಗಲಿ. ಇಡೀ ಸಭೆಗಾಗಿ ಸ್ತೋತ್ರ ಸ್ವಾಮಿ. ಈ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆ ನಮ್ಮೊಂದಿಗಿದ್ದು ನಡೆಸುತ್ತಿರುವುದಕ್ಕಾಗಿ, ನಾವದನ್ನು ಅನುಭವ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಈ ಧ್ಯಾನದ ಸಮಯದಲ್ಲಿ ನಮ್ಮೊಂದಿಗೆ ಮಾತಾಡಬೇಕೆಂದು ಯೇಸು ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಕರ್ತನೆ, ಆಮೆನ್. ಕುಳಿತುಕೊಳ್ಳ್ರಿ. ಭಾನುವಾರದ ಬೆಳಗಿನ ಶುಭ ವಂದನೆಗಳನ್ನು ಸಭೆಯವರಾದಂಥ ನಿಮ್ಮೆಲ್ಲರಿಗೆ ನಾನು ಸಲ್ಲಿಸ್ತೇನೆ. ಒಂದನೇ ತಾರೀಕು ಕರ್ತನ ಸನ್ನಿಧಾನದಲ್ಲಿ ಅನೇಕರು ನೀವು ಬಂದು ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲನ್ನು ತೆಗೆದುಕೊಂಡು ಆ ದಿನವನ್ನು ಪ್ರಾರಂಭ ಮಾಡಿದ್ದೀರಿ, ಆ ತಿಂಗಳನ್ನು ಪ್ರಾರಂಭ ಮಾಡಿದ್ದೀರಿ. ಇಂದಿಗೆ 4 ದಿನಗಳಾಗಿದೆ. ವಾಗ್ದಾನ ಮಾಡಿದಂಥ ದೇವರು ನಂಬಿಗಸ್ತನಾಗಿರುವುದರಿಂದ ತಿಂಗಳನ್ನು ಪ್ರಾರಂಭಿಸುವಾಗ ನಿಮಗೆ ತನ್ನ ಕೃಪೆಗಳನ್ನು ಕೊಟ್ಟು ಈ ತಿಂಗಳಿಗೆ ಬೇಕಾದಂಥ ಎಲ್ಲವನ್ನ ಈಗಾಗಲೇ ಸಿದ್ಧ ಮಾಡಿದ್ದಾನೆ. ಕರ್ತನು ಈ ತಿಂಗಳಿಗೆ ಬೇಕಾದಂಥ ಎಲ್ಲವುಗಳನ್ನು ನಿಮಗೋಸ್ಕರವಾಗಿ ಸಿದ್ಧ ಮಾಡಿದ್ದಾನೆ. ಅದನ್ನು ಕೇಳಿ ಪಡಕೊಳ್ಳಿರಿ. ಸ್ವಾಮಿಯ ಬಳಿಯಲ್ಲಿ ಕೇಳಿ ಅದನ್ನು ಪಡಕೊಳ್ಳಿರಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, CSI ಆಲ್ಮನಕ್ನ ಪ್ರಕಾರವಾಗಿ ಧ್ಯಾನ ಮಾಡಲಿಕ್ಕೆ ಕೊಡಲ್ಪಟ್ಟಿರುವಂಥ ದೇವರ ವಾಕ್ಯದ ಭಾಗ ವಿಟ್ನೆಸ್ ಆಫ್ ದಿ ಪೀಪಲ್ ಆಫ್ ಗಾಡ್ ಎನ್ನುವಂಥದ್ದು. ದೇವ ಜನರ ಸಾಕ್ಷಿ. ನಮ್ಮ CSI ಸಭೆಗಳಲ್ಲಿ ಸಾಮಾನ್ಯವಾಗಿ ಸಾಕ್ಷಿ ಹೇಳುವುದಕ್ಕೆ ನಾವು ಭಾಳ ಹಿಂದಿನಿಂದ ಅದನ್ನು ರೂಢಿಸಿಕೊಂಡು ಬಂದಿಲ್ಲ. ಪ್ರಿಯರ, ಇಂಡಿಪೆಂಡೆಂಟ್ ಸಭೆಗಳಿಗೆ ಹೋದರೆ ಪ್ರಸಂಗವಾದ ಮೇಲೆ ಸಾಕ್ಷಿಯ ಸಮಯ ಅಂತ ಇರ್ತದೆ. ಅವರು ಮುಂದೆ ಬರ್ತಾರೆ. ಆ ತಿಂಗಳಲ್ಲಿ, ಆ ವಾರದಲ್ಲಿ ದೇವರು ಅವರಿಗೆ ವೈಯಕ್ತಿಕವಾಗಿ ಮಾಡಿದಂಥ ಎಲ್ಲ ಸಹಾಯಗಳನ್ನು, ಅದ್ಭುತಗಳನ್ನು ಇಡೀ ಸಭೆಯ ಮುಂದೆ ಹೇಳ್ತಾರೆ. ಪ್ರಿಯರೇ, ಇಡೀ ಸಭೆಯ ಮುಂದೆ ಹೇಳುವಾಗ ಅಲ್ಲಿ ಹೊಸದಾಗಿ ಬಂದಿರುವಂಥ ಯಾರೇ ಆಗಲಿ ಅಥವಾ ಆ ವಾರದಲ್ಲಿ, ತಿಂಗಳುಗಳಲ್ಲಿ ಕಷ್ಟ ನೋವುಗಳಿಂದ ಕುಳಿತು ದೇವರಿಂದ ಸದುತ್ತರಗಳು ಬಾರದೆ ನಿರಾಶೆಯಲ್ಲಿರುವವರು ಇರುವುದಾದರೆ ಈ ಸಾಕ್ಷಿಗಳನ್ನು ಕೇಳುವಾಗ ಅವರಲ್ಲಿ ಜೀವದ ಉತ್ಸಾಹಗಳು ತುಂಬುತ್ತದೆ ಎನ್ನುವಂಥ ಉದ್ದೇಶದಿಂದ ಕರ್ತನು ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ್ದಾನೆ, ನನ್ನ ಬದುಕಿನಲ್ಲೂ ಅದ್ಭುತಗಳನ್ನು ಮಾಡುತ್ತಾನೆನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡು ಅವರು ಮನೆಗಳಿಗೆ ಹೋಗ್ತಾರೆ. ನಾನು ದೊಡ್ಡಬಳ್ಳಾಪುರ ಸಭೆಯಲ್ಲಿದ್ದಾಗ ಟೌನ್ ಚರ್ಚ್ ಎಂಬುದಾಗಿ ಇದೆ. ಅಲ್ಲಿ 1 ವಾರ ಇಬ್ಬರಿಗೆ ಸಾಕ್ಷಿಯನ್ನು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಬಹಳ ಸುಂದರವಾದಂಥ ಸಾಕ್ಷಿಯನ್ನು ಹೇಳಿದರು. ಪ್ರಿಯರೇ, ಕ್ರೈಸ್ತ ಜೀವಿತದಲ್ಲಿ ಕ್ರಿಸ್ತನಿಗಾಗಿ ಸಾಕ್ಷಿಯನ್ನು ಕೊಡುವಂಥದ್ದು ಭಾಳಷ್ಟು ಪ್ರಾಮುಖ್ಯ. ಅನೇಕರು ಹೇಳ್ತಾರೆ, ನೀವು ಹೇಗೆ ಬಂದ್ರಿ, ಹೇಗೆ ಹೋದ್ರಿ ಅನ್ನೋದೇ ಗೊತ್ತಾಗಲಿಲ್ಲ, ನೀವು ಎಲ್ಲಿ ಕುಳಿತುಕೊಂಡಿದ್ರಿ, ಯಾವ ರೀತಿ ಮನೆಗೆ ಹೋದ್ರಿ ನೋಡಲೇ ಇಲ್ಲ. ಆ ರೀತಿ ನಮ್ಮ ಕ್ರೈಸ್ತ ಜೀವಿತ ಆಗಬಾರ್ದು. ಪ್ರಿಯರೇ, ನಾನು ಕ್ರಿಸ್ತನ ಮೂಲಕವಾಗಿ ಈ ಲೋಕಕ್ಕೆ ಬಂದೆ, ಕ್ರಿಸ್ತನ ಸಹಾಯ ಕೃಪೆಯಿಂದ ಜೀವಿಸಿದೆ, ಕ್ರಿಸ್ತನಿಗೋಸ್ಕರವಾಗಿ ಸಾಕ್ಷಿ ಕೊಟ್ಟು ನಾನು ಪರಲೋಕಕ್ಕೆ ಮುಂದೆ ಹೋದೆ ಎಂಬುದಾಗಿ ಹೇಳುವಂಥ ಅಭಿಪ್ರಾಯ ನಮ್ಮದಾಗಬೇಕಾಗಿದೆ. ಮತ್ತಾಯನ ಸುವಾರ್ತೆಯ 5ನೇ ಅಧ್ಯಾಯ
16ನೇ ವಚನದಲ್ಲಿ ಸ್ವಾಮಿ ಪರ್ವತ ಪ್ರಸಂಗವನ್ನು ಮಾಡುವಾಗ ಇಡೀ ಕುಳಿತಿದ್ದಂಥ ಜನರಿಗೆ ಒಂದು ವಿಷಯವನ್ನು ಹೇಳ್ತಾನೆ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಪ್ರಕಾಶಿಸುವಂಥದ್ದು ಸಾಕ್ಷಿಗೆ ನಡೆಸ್ತದೆ. ಇಂದು ನಾವು ಯೇಸುವಿನ ಮಕ್ಕಳಾಗಿ ನಮ್ಮ ಬೆಳಕು ಎನ್ನುವಂಥ ಜೀವನದ ಕಾರ್ಯಗಳನ್ನು, ಗುಣಲಕ್ಷಣಗಳನ್ನು ಯೇಸುವಿನ ಮಹಿಮೆಗಾಗಿ ಬಳಸುವಾಗ ನೀವು ಯಾವುದೇ ವಿಧವಾದಂಥ ಪ್ರದರ್ಶನವನ್ನು ಮಾಡಬೇಕಾಗಿಲ್ಲ. ನಿಮ್ಮೊಳಗಿರುವಂಥ ಗುಣಗಳು ಅದು ಬೆಳಗುತ್ತದೆ, ಪ್ರಕಾಶವನ್ನು ಕೊಡುವಂಥದ್ದಾಗಿದೆ. ಯೇಸುಸ್ವಾಮಿ ಇದೇ ಅರ್ಥದಲ್ಲಿ ಹೇಳಿದ್ದು ಪ್ರಿಯರೇ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಎಂಬುದಾಗಿ ಹೇಳುವಾಗ ಯಾವುದೋ ಹಣತೆಯ ಬಗ್ಗೆ, ದೀಪದ ಬಗ್ಗೆ, ಬೆಳಕಿನ ಬಗ್ಗೆ ಸ್ವಾಮಿ ಹೇಳ್ತಾ ಇಲ್ಲ, ನಿಮ್ಮ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾನೆ. ನಿಮ್ಮ ನಡತೆಗಳ ಬಗ್ಗೆ, ಮಾದರಿಗಳ ಬಗ್ಗೆ, ನಿಮ್ಮ ಬಾಯ ಮಾತುಗಳು, ಆಲೋಚನೆಗಳು, ಕೃತ್ಯಗಳು ಪ್ರತಿಯೊಂದರ ಬಗ್ಗೆ ಸ್ವಾಮಿ ಹೇಳ್ತಾ ಇದ್ದಾನೆ. ನಿಮ್ಮ ಬೆಳಕು ಇತರ ಜನರ ಮುಂದೆ ಪ್ರಕಾಶಿಸಲಿ. ಪ್ರತಿಯೊಳ ಸಹೋದರ ಸಹೋದರಿಯರೇ, ಕ್ರೈಸ್ತ ಜೀವಿತ ಕ್ರಿಸ್ತನಿಗೋಸ್ಕರ ಸಾಕ್ಷಿಯನ್ನು ಕೊಡಲು ಕರೆಯನ್ನು ಕೊಡ್ತದೆ. ಜವಾಬ್ದಾರಿಯಿಂದ ಕೂಡಿರುವಂಥದ್ದು ಕ್ರೈಸ್ತ ಜೀವಿತ. ಸೋಮಾರಿಗಳ ಹಾಗೆ ಕೆಲಸವಿಲ್ಲದೆ ಒಂದು ರೀತಿಯ ಸ್ವಾರ್ಥದ ಅಥವಾ ಉಪಯೋಗವಿಲ್ಲದ ಜೀವಿತವನ್ನು ಜೀವಿಸುವಂಥದ್ದು ಕ್ರೈಸ್ತ ಜೀವಿತ ಅಲ್ಲ. ಸ್ವಾಮಿ ನಮ್ಮನ್ನ ಈ ಲೋಕಕ್ಕೆ ಕರಕೊಂಡು ಬಂದಿರುವಾಗ ಕರ್ತನು ನಮ್ಮನ್ನು ಬರಿಗೈಯಲ್ಲಿ ಕಳುಹಿಸಿಲ್ಲ, ನಮಗೆ ನಮ್ಮದೇ ಆದಂಥ ವರತಲಾಂತುಗಳನ್ನು ಕೊಟ್ಟಿದ್ದಾನೆ. ಇಲ್ಲಿರುವಂಥ ಪ್ರತಿಯೊಬ್ಬರಿಗೂ ಒಂದೊಂದು ವರತಲಾಂತು ಇದೆ. ಅದು ಯಾವುದೇ ವರತಲಾಂತುಗಳಾಗಿರಲಿ, ಈ ಎಲ್ಲ ವರತಲಾಂತುಗಳನ್ನು ನೀವು ಜೀವಿಸಿ ನಿಮ್ಮಿಂದ ಇತರರಿಗೆ ಉಪಯೋಗವಾಗುವಂತೆ ನಿಮ್ಮೊಳಗಿರುವಂಥ ನಂಬಿಕೆಯ ಮೂಲಕವಾಗಿ ಕರ್ತನು ಸಾಕ್ಷಿಯನ್ನು ಆತನು ಬಾಯಿಸುವಂಥವನಾಗಿದ್ದಾನೆ. ಹಾಗಾದರೆ ಈ ಬೆಳಗಿನ ವೇಳೆ ನಾವು ದೇವಜನರಾಗಿ ಯಾವ ಸಾಕ್ಷಿಯನ್ನು ಕೊಡಬೇಕು? ಯಾವ ಸಾಕ್ಷಿಯನ್ನು ಕೊಡ್ತಾ ಇದ್ದೇವೆ? ವೆಸ್ಲಿ ಸಭೆಯಾಗಿ ನಮ್ಮ ಸಾಕ್ಷಿ ಇಂದು ಏನಾಗಿದೆ? ವೆಸ್ಲಿ ಸಭೆಯ ಸದಸ್ಯರುಗಳಾಗಿ ಇಂದು ನನ್ನ ವೈಯಕ್ತಿಕವಾದ ನಂಬಿಕೆಯಲ್ಲಿ, ನನ್ನ ದೈನಂದಿನ ಬದುಕಿನಲ್ಲಿ, ಅನ್ಯ ಧರ್ಮಗಳ ನಡುವೆ ನಾವು ಜೀವಿಸುವಾಗ, ಅನ್ಯ ನಂಬಿಕೆಗಳ ನಡುವೆ ನಾವು ಕ್ರೈಸ್ತರೆಂಬುದಾಗಿ ತೋರಿಸಿಕೊಳ್ಳುವಾಗ ನನ್ನ ಸಾಕ್ಷಿ ಇಂದು ಏನಾಗಿದೆ? ನನ್ನ ಸಭೆಯ ಸಾಕ್ಷಿ ಇಂದು ಏನಾಗಿದೆ? 171ನೇ ವರ್ಷವನ್ನು ಮುಗಿಸಿ 172ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬರುತ್ತಿರುವಂಥ ನಮ್ಮ ಸಭೆಯ ಸಾಕ್ಷಿ ಇಂದು ಏನಾಗಿದೆ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ವಾಕ್ಯಗಳ ಮೂಲಕವಾಗಿ ನಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಸಾಕ್ಷಿಯನ್ನು ತೋರಿಸುವುದಕ್ಕಾಗಿ ಸ್ವಾಮಿ ನಮ್ಮನ್ನು ಕರೆದಿದ್ದಾನೆ. ಆದುದರಿಂದ ದೈನಂದಿನ ಜೀವಿತದ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕು. ನಮ್ಮ ಅನುದಿನದ ಬಾಳಿನ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕು. ಚೀನಾದ ಒಬ್ಬ ದೊಡ್ಡ ವಿದ್ವಾಂಸ ಲಾವೋತ್ಸೆ ಎನ್ನುವಂಥ ಒಬ್ಬ ವ್ಯಕ್ತಿ ಬಹಳ ಸುಂದರವಾದಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ಈ ರೀತಿಯಾಗಿದೆ ಪ್ರಿಯರೇ: ವಾಚ್ ಯೋರ್ ಥಾಟ್ಸ್, ದೇ ಬಿಕಮ್ ವರ್ಡ್ಸ್. Watch your words, they become actions. Watch your actions, they become habits. Watch your habits, they become your character. Watch your character, it becomes your destiny ಎಂಬುದಾಗಿ ಹೇಳ್ತಾರೆ. ಕ್ರೈಸ್ತ ಜೀವಿತದಲ್ಲಿ ನಾವು ಯಾವಾಗಲೂ ಕೂಡ ನಮ್ಮ ಮಾತುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು, ನಮ್ಮ ಕಾರ್ಯಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು, ನಮ್ಮ ಅಭ್ಯಾಸಗಳು ಹವ್ಯಾಸಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು, ನಮ್ಮ ನಡತೆಯ ಬಗ್ಗೆ ಗುಣಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಇವೆಲ್ಲವೂ ಕೂಡ ನಮ್ಮನ್ನು ನಮ್ಮ ಗುರಿಯತ್ತ ಕರಕೊಂಡು ಹೋಗುವಂಥದ್ದಾಗಿದೆ. ನಮ್ಮ ಗುರಿ ಕ್ರೈಸ್ತರಾಗಿ ನಿತ್ಯ ಜೀವವನ್ನು ಹೊಂದುವಂಥದ್ದು. ನಮ್ಮ ಗುರಿ ಕ್ರೈಸ್ತರಾಗಿ ಸ್ವಾಮಿಯ ಬಳಿಯಲ್ಲಿ ಬಲನಂಬಿಗಸ್ತನಾದಂಥ ಒಳ್ಳೆಯ ಆಳು ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ ಅನ್ನಿಸಿಕೊಳ್ಳುವಂಥದ್ದು. ನನ್ನ ಗುರಿ ಪರಲೋಕ ದೇಶವನ್ನು ಸೇರುವಂಥದ್ದು. ಈ ಗುರಿಗೆ ನಮ್ಮನ್ನು, ನಮ್ಮ ಹವ್ಯಾಸಗಳು, ನಮ್ಮ ಗುಣಗಳು, ನಮ್ಮ ಮಾತುಗಳು, ನಮ್ಮ ಆಲೋಚನೆಗಳು, ನಮ್ಮ ಕಾರ್ಯಗಳೆಲ್ಲವೂ ಕೂಡ ನಡೆಸುವಂಥದ್ದಾಗಿದೆ. ನನ್ನ ಮಾತುಗಳು ಶುದ್ಧವಾಗಿದ್ದರೆ ನನ್ನ ಆಲೋಚನೆಗಳು ಶುದ್ಧವಾಗಿರ್ತದೆ. ನನ್ನ ಆಲೋಚನೆಗಳು ಶುದ್ಧವಾಗಿದ್ದರೆ ನನ್ನ ಕಾರ್ಯಗಳು ಶುದ್ಧವಾಗಿರ್ತದೆ. ನನ್ನ ಕಾರ್ಯಗಳು ಶುದ್ಧವಾಗಿದ್ದರೆ ನಾನು ನೀತಿಯ ಮಾರ್ಗದಲ್ಲಿ ನಡೆಯುತ್ತೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವಜನರಾಗಿ ಇಂದು ಸಾಕ್ಷಿಯ ದಾರಿಯಲ್ಲಿ ಮುಂದೆ ಹೋಗುವಂಥದ್ದಕ್ಕೆ ದೇವರು ನಮ್ಮನ್ನು ಕರೆಯುವಂಥವನಾಗಿದ್ದಾನೆ. ದಯಮಾಡಿ ಪೇತ್ರನು ಬರೆದಂಥ ಮೊದಲ ಪತ್ರಿಕೆಯನ್ನು ತೆಗಿರಿ. ಪೇತ್ರನು ಬರೆದಂಥ ಮೊದಲ ಪತ್ರಿಕೆ 2ನೇ ಅಧ್ಯಾಯ 1
ವಚನ 9 ಗಮನಿಸಿ. 2ನೇ ಅಧ್ಯಾಯದ 9ನೇ ವಚನ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. 9ನೇ ವಚನದ ಪ್ರಾರಂಭದ ಸಾಲುಗಳನ್ನು ಗಮನಿಸಿರಿ. ನೀವು ಕರ್ತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಿದ್ದೀರ. ಇನ್ಫ್ಯಾಕ್ಟ್ ನೀವು ಕರ್ತನ ಗುಣಗಳಲ್ಲಿ ಜೀವಿಸುವವರಾಗಿದ್ದೀರಾ. ಆದ್ದರಿಂದ ನಿಮ್ಮ ಸಾಕ್ಷಿ ಅದು ಕರ್ತನಿಗೆ ಮೆಚ್ಚುಗೆಯಾಗಿರಲಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನ ನಾವು ಸಭೆಯಾಗಿ ಕುಳಿತುಕೊಂಡಾಗ ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳೋಣ. ಹಾಗಾದರೆ ನನ್ನ ಸಾಕ್ಷಿ ನನ್ನ ಸಂಪ್ರದಾಯದಿಂದ ಬಂದದ್ದ? ನನ್ನ ಅಪ್ಪ ಕ್ರೈಸ್ತ, ನನ್ನ ಅಮ್ಮ ಕ್ರೈಸ್ತ, ನನ್ನ ಅಜ್ಜಿ ಕ್ರೈಸ್ತಳು, ತಾತ ಕ್ರೈಸ್ತ, ಮುತ್ತಾತ ಕ್ರೈಸ್ತ, ಈ ಸಂಪ್ರದಾಯದ ನಿಮಿತ್ತವಾಗಿ ನನ್ನ ಸಾಕ್ಷಿ, ನನ್ನ ನಂಬಿಕೆ ಬಂದಿದೆಯಾ? ಅಥವಾ ಯಾರದ್ದಾದರೂ ಬಲವಂತ ಒತ್ತಾಯಗಳಿಂದ ನಾನು ಸಾಕ್ಷಿಯನ್ನು ಸ್ವಾಮಿಗೆ ಕೊಡಬೇಕು ಎಂಬುದಾಗಿ ಕುಳಿತುಕೊಂಡಿದ್ದೇನಾ? ಅಥವಾ ನನ್ನ ತಂದೆ ತಾಯಿಗಳು ಒತ್ತಡದಿಂದ ಹೇರಿಕೆ ಹೇಳಿದ್ದರಿಂದ ನಾನು ಸಾಕ್ಷಿಯನ್ನು ಹೇಳ್ತಾ ಇದ್ದೇನೆ? ಪ್ರತಿ ಭಾನುವಾರ ತಂದೆ ತಾಯಿಗಳು ನೀನು ಚರ್ಚ್ಗೆ ಬಾ, ನೀನು ಆರಾಧನೆಗೆ ಬಾ, ಆಮೇಲೆ ಎಲ್ಲಿ ಬೇಕಾದರೂ ಹೋಗು ಎನ್ನುವಂಥ ಅನೇಕ ತಂದೆ ತಾಯಿಗಳ ಮಾತುಗಳನ್ನು ಕೇಳ್ತೇವೆ. ಈ ರೀತಿಯ ಒತ್ತಡದ ಬಲವಂತದ ಹೇರಿಕೆಯಲ್ಲಿ ನಾವು ಸಭೆಗೆ ಬಂದು ಸಾಕ್ಷಿಯನ್ನು ಕೊಡ್ತಾ ಇದ್ದೇವಾ? ಅಥವಾ ವೈಯಕ್ತಿಕವಾಗಿ ಸ್ವಾಮಿ ನನ್ನೊಂದಿಗೆ ಮಾತಾಡಿದ್ದಾನೆ, ವೈಯಕ್ತಿಕವಾಗಿ ಸ್ವಾಮಿ ನನಗೆ ಕಾರ್ಯ ಮಾಡಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ನನ್ನ ಪ್ರತಿಯೊಂದೊಂದು ಪರಿಸ್ಥಿತಿಯಲ್ಲಿ ಸ್ವಾಮಿ ಪರಿಹಾರವನ್ನು ಕೊಟ್ಟಿದ್ದಾನೆ ಎನ್ನುವಂಥದ್ದು ನನ್ನ ಸಾಕ್ಷಿಯಾಗಿದೆಯಾ? ಈ ಹೊತ್ತಾರೆಯ ವೇಳೆ ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವ ಸಾಕ್ಷಿಯನ್ನು ಇಟ್ಟುಕೊಂಡು ಆಲಯದಲ್ಲಿ ಕುಳಿತುಕೊಂಡಿದ್ದೇವೆ? ನನ್ನ ಸಾಕ್ಷಿಯ ಮಹತ್ವಗಳು ಇಂದು ಏನಾಗಿದೆ? 2 ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ದಾನಿಯೇಲನ ಪ್ರವಾದನ ಗ್ರಂಥವನ್ನು ತೆಗಿರಿ. ದಾನಿಯೇಲನ ಗ್ರಂಥ 3ನೇ ಅಧ್ಯಾಯದ ವಚನ 12ರಿಂದ ಸುದೀರ್ಘವಾದಂಥ 30 ವಚನಗಳವರೆಗೆ ಪ್ರಿಯರೇ. ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 12ರಿಂದ ಸುಮಾರು 30 ವಚನಗಳವರೆಗೆ ಗಮನಿಸಿದರೆ ಅಲ್ಲೊಂದು ಸಾಕ್ಷಿಯ ಬಗ್ಗೆ ದೇವರ ವಾಕ್ಯ ಮಾತಾಡ್ತಾ ಇದೆ. ಪ್ರಿಯರೇ, ಸಮರ್ಪಣೆಯ ಸಾಕ್ಷಿ ಎಂಬುದಾಗಿ 3 ಯವನಸ್ಥರ ಬಗ್ಗೆ ದೇವರ ವಾಕ್ಯ ಹೇಳ್ತಾ ಇದೆ. ಈ 3 ಯವನಸ್ಥರು ಹಿರಿಯರೂ ಅಲ್ಲ, ವಿದ್ವಾಂಸರೂ ಅಲ್ಲ, ಅಥವಾ ಯಾವುದೋ ಪಾರಂಗತ ಶಾಸ್ತ್ರ ವಿದ್ಯೆಗಳನ್ನು ಕಲಿತಂಥ ಯಹೂದ್ಯ ಧರ್ಮದ ಗುರುಗಳು, ಮುಖಂಡರುಗಳು ಅಲ್ಲ. ಯವನಸ್ಥ ಮಕ್ಕಳು ತಮ್ಮ ಯೌವನ ಪ್ರಾಯದಲ್ಲಿ ಅನ್ಯ ದೇಶದಲ್ಲಿ ಅನ್ಯ ದೇವರುಗಳ ಬಗ್ಗೆ ಸವಾಲುಗಳು ಬಂದಾಗ ಯಾವ ರೀತಿ ಯೆಹೋವ ದೇವರ ಧರ್ಮವನ್ನು ಸಂಸ್ಥಾಪನೆ ಮಾಡಿ ದೇವರೊಬ್ಬನಿಗೆ ಬಿಟ್ಟು ನಾವು ಯಾರಿಗೂ ಅಡ್ಡ ಬೀಳೋದಿಲ್ಲ, ನಮ್ಮ ಪ್ರಾಣ ಹೋದರೂ ಸರಿ ಎನ್ನುವಂಥ ನಿಲುವುಗಳನ್ನು ತಕ್ಕೊಂಡಂಥ ಸಾಕ್ಷಿಯ ಬಗ್ಗೆ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವಜನರ ಸಾಕ್ಷಿಯಾಗಿ ಇಂದು ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಎನ್ನುವಂಥ 3 ಯುವಕರುಗಳು ಇಂದು ನಮಗೆ ಮಾದರಿಯಾಗಿ ನಿಲ್ತಾ ಇದ್ದಾರೆ. ಪ್ರಿಯರೇ, ಕ್ರಿಸ್ತಪೂರ್ವ 605ರಲ್ಲಿ ನೆಬೂಕದ್ನೆಚ್ಚರ ರಾಜ ಪ್ಯಾಲೆಸ್ತೈನ್ ಮತ್ತು ಯೆರೂಸಲೇಮಿನ ಸುತ್ತಮುತ್ತ ಇದ್ದಂಥ ಎಲ್ಲ ರಾಜ್ಯಗಳ ಮೇಲೆ ಆಕ್ರಮಣ ಮಾಡ್ತಾನೆ. ಆಕ್ರಮಣ ಮಾಡಿದಂಥ ನೆಬೂಕದ್ನೆಚ್ಚರ ಅಲ್ಲಿದ್ದಂಥ ಎಲ್ಲ ಬಲಶಾಲಿಗಳನ್ನು, ಯವನಸ್ಥರುಗಳನ್ನು ಕರಕೊಂಡು ಹೋಗ್ತಾನೆ. ಬಲಹೀನರನ್ನು ಮತ್ತು ರೈತರುಗಳನ್ನು ಅಲ್ಲೇ ಬಿಟ್ಟು ಹೋಗ್ತಾನೆ. ಈಗ ಕರಕೊಂಡು ಹೋಗಿರುವಂಥವರ ಗುಂಪಿನಲ್ಲಿ ಯವನಸ್ಥರಿದ್ದರು. ಆ ಯವನಸ್ಥರಲ್ಲಿ 4 ಜನರು ಅತ್ಯಂತ ಫೇಮಸ್ ಆದಂಥ ಯವನಸ್ಥರು. ಅದರಲ್ಲಿ ದಾನಿಯೇಲ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಎನ್ನುವಂಥವರು. ಇಂದಿನ ದೇವರ ವಾಕ್ಯದ ಭಾಗದಲ್ಲಿ ನಮಗೆ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಎನ್ನುವಂಥ 3 ಯುವಕರುಗಳ ಒಬ್ಬ ನಂಬಿಕೆಯ ಶಿಸ್ತಿನ ಸಿಪಾಯಿಗಳು ಎಂಬುದಾಗಿ ಹೇಳಿದರೆ ಖಂಡಿತವಾಗಿ ತಪ್ಪಾಗಲಾರದು. 3 ಯುವಕರು ಪ್ರಿಯರೇ, ರಾಜಾಜ್ಞೆಯ ವಿರುದ್ಧ ನಿಂತುಕೊಳ್ಳುವಂಥ ಅವರ ನಂಬಿಕೆ ಸ್ಥಿರವಾಗಿತ್ತು ಎಂಬುದನ್ನು ನೋಡುತ್ತೇವೆ. ರಾಜನ ಎದುರಾಗಿ ವಾದಿಸುವಂಥ ಅವರ ಮಾತುಗಳು ದೇವರ ಆತ್ಮನಿಂದ ಪ್ರೇರಿತವಾಗಿತ್ತು ಎಂಬುದನ್ನು ನೋಡುತ್ತೇವೆ. ರಾಜನ ಕಟು ಆಜ್ಞೆಯನ್ನು ಎದುರು ಹಾಕಿಕೊಳ್ಳುವಂಥದ್ದು ನಮ್ಮ ಅಂತ್ಯದ ಸ್ಥಿತಿಗೆ ತಳ್ಳುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡು ಕೂಡ ಅದನ್ನು ಪಾಲಿಸುವ, ಅದರ ವಿರುದ್ಧ ನಿಲ್ಲುವಂಥ ಅವರ ವಿಶ್ವಾಸ ಅದು ಗಟ್ಟಿಯಾಗಿತ್ತು. ಪ್ರಿಯರೇ, ನೆಬೂಕದ್ನೆಚ್ಚರ ಒಂದು ಆಜ್ಞೆಯನ್ನು ಹೊರಡಿಸಿದ. ಯಾರು ನೆಬೂಕದ್ನೆಚ್ಚರನ ಬಂಗಾರದ ಪ್ರತಿಮೆಗೆ ಅಡ್ಡವನ್ನು ಬೀಳುವುದಿಲ್ಲವೋ, ನೆಬೂಕದ್ನೆಚ್ಚರನು ಆರಾಧನೆ ಮಾಡುತ್ತಿದ್ದಂಥ ದೇವರುಗಳನ್ನು ಆರಾಧನೆ ಮಾಡದೆ ಹೋದರೆ ಅಂಥವರನ್ನು ದಗದಗನೆ ಉರಿಯುವಂಥ ಬೆಂಕಿಯಲ್ಲಿ ಹಾಕಿ ಸಾಯಿಸ್ತೇವೆ. ಇದೊಂದು ದೊಡ್ಡ ಸವಾಲಿನ ಪ್ರಶ್ನೆ ಪ್ರಿಯರೇ. ಇಂದು ಸಾಕ್ಷಿ ಎಂಬುದಾಗಿ ಮಾತಾಡುವಾಗ, ಇಂದು ಯೇಸುವಿಗಾಗಿ ಸಾಕ್ಷಿ ಎಂಬುದಾಗಿ ಹೇಳುವಾಗ
ಶದ್ರಕ್ ಅಬೇದ್ನೆಗೋ ಮತ್ತು ಆ ವ್ಯಕ್ತಿಗಳು ಹೇಳ್ತಾರೆ, ಇಂದು ಕರ್ತನ ನಿಮಿತ್ತವಾಗಿ ಎಲ್ಲವನ್ನ ನೀವು ಅನುಭವಿಸುವುದಕ್ಕೆ ಸಿದ್ಧರಾಗಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಶದ್ರಕ್ ಮತ್ತು ಅಬೇದ್ನೆಗೋ ಮತ್ತು ಮೇಷಕ್ ಅವರು ರಾಜನ ಆಜ್ಞೆಯನ್ನ ವಿರುದ್ಧವಾಗಿ ಹೋಗುವಂಥ ದಿಕ್ಕಿನಲ್ಲಿ, ರಾಜನ ಆಜ್ಞೆಗಳನ್ನು ಪಾಲಿಸದೆ ತಮ್ಮ ದೇವರನ್ನ ಅವರು ಆರಾಧಿಸುವಂಥ, ಯೆಹೋವ ದೇವರ ಹೊರತಾಗಿ ಯಾರನ್ನು ನಾವು ಪೂಜೆ ಮಾಡುವುದಿಲ್ಲ ಎನ್ನುವಂಥ ಸಾಕ್ಷಿಯನ್ನ ತೆಗೆದುಕೊಂಡರು. ಈ ಕಥೆಯ ಮೂಲಕವಾಗಿ ಹಾಗಾದರೆ ಇಂದು ನಾವು ಸಾಕ್ಷಿ ಎಂಬುದಾಗಿ ಮಾತಾಡುವಾಗ ಯಾವುದನ್ನು ಅರಿತುಕೊಳ್ಳಬೇಕಾಗಿದೆ? ದೇವರು ಸಾಕ್ಷಿ ಎಂಬುದಾಗಿ ಹೇಳುವಾಗ ಯಾವ ರೀತಿಯಲ್ಲಿ ನಮ್ಮಿಂದ ನಿರೀಕ್ಷೆಯನ್ನು ಮಾಡ್ತಾನೆ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂದು ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಮ್ಮ ನಂಬಿಕೆಗಳನ್ನು ಕೆಡಿಸುವಂಥ ಅನೇಕ ವಿಷಯಗಳು ನಡೆಯುತ್ತಾ ಇದೆ. ಅನೇಕ ಸಾರಿ ಹೊರಗಿನ ವಿಷಯಗಳ ಮೂಲಕವಾಗಿ, ನಮ್ಮ ಸಮಾಜದಲ್ಲಿ ಆಗುತ್ತಿರುವಂಥ ವಿಷಯಗಳ ಮೂಲಕವಾಗಿ ನಾವು ನಂಬಿಕೆಯನ್ನು ಕಳಕೊಳ್ಳುವಂಥ ಪರಿಸ್ಥಿತಿಗಳಿಗೆ ಬರ್ತಾ ಇದ್ದೇವೆ. ಅನೇಕರು ನಂಬಿಕೆಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಪ್ರಿಯರೇ, ಗಮನಿಸ್ರಿ, ಅನೇಕರು ನಂಬಿಕೆಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅದು ಕೆಲಸದ ನಿಮಿತ್ತ, ಅನೇಕ ಸಾರಿ ಸಂಗಾತಿಗಳ ನಿಮಿತ್ತ, ಪ್ರೀತಿಯ ನಿಮಿತ್ತ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಇಂಥ ಎಲ್ಲ ವಿಷಯಗಳನ್ನು ಇಂದು ಸ್ವಾಮಿ ಹೇಳುವಾಗ ಶದ್ರಕ್ ಮೇಷಕ್ ಅಬೇದ್ನೆಗೋರವರ ಸಾಕ್ಷಿಯನ್ನು ಹೇಳ್ತಾ ಇದೆ. ನಿನ್ನ ಪ್ರಾಣದವನ್ನ ಹೋಗುವಂಥ ಸ್ಥಿತಿಗತಿಗಳು ಬಂದರೂ ನೀನು ನಿನ್ನ ನಂಬಿಕೆಯನ್ನು ಬಿಡಬೇಡ. ಆ ನಂಬಿಕೆ ನಿನ್ನನ್ನು ಬದುಕಿಸುತ್ತದೆ. ಆ ನಂಬಿಕೆ ನಿನಗೆ ಸಹಾಯವನ್ನು ಮಾಡ್ತದೆ. ಕ್ರಿಸ್ತನ ಮೇಲಿಟ್ಟಿರುವಂಥ ನಂಬಿಕೆ ನಿನ್ನ ಪರಿಸ್ಥಿತಿಗಳನ್ನು ದೂರ ಮಾಡುತ್ತದೆ ಎಂಬುದಾಗಿ ನಾವು ಕಂಡುಕೊಳ್ತೇವೆ. ಇನ್ನೂ ಅನೇಕರು ಪ್ರಿಯರೇ ತಮ್ಮ ಪ್ರಾಣದ ಹಂಗುಗಳನ್ನು ಹೆದರಿಕೊಳ್ಳುವಂಥ ಪರಿಸ್ಥಿತಿಗಳಲ್ಲಿ ಮಾಡಿಕೊಂಡು ಅನ್ಯ ದೇವತೆಗಳಿಗೂ ಕೂಡ ಅಡ್ಡ ಬೀಳ್ತಾ ಇದ್ದಾರೆ. ಅನ್ಯ ದೇವತೆಗಳಿಗೂ ಕೂಡ ಅವರು ಮೊರೆ ಹೋಗ್ತಾ ಇದ್ದಾರೆ. ಪ್ರಿಯರೇ, ಎಷ್ಟು ಕ್ರೈಸ್ತ ಕುಟುಂಬಗಳಲ್ಲಿ ಇಂದು ಕಷ್ಟಗಳ ಸಲುವಾಗಿ, ನೋವುಗಳ ಸಲುವಾಗಿ, ತೊಂದರೆಗಳ ಸಲುವಾಗಿ ಬೇರೆ ಬೇರೆ ವಿಷಯಗಳಿಗೆ ಕೈ ಹಾಕಿದ್ದಾರೆ. ಪ್ರಿಯರೇ, ನಾವು ನಮ್ಮ ಅನುಭವಗಳಲ್ಲಿ ನೋಡ್ತಾ ಇದ್ದೇವೆ. ಯೇಸುವನ್ನ ನಿಜ ದೇವರು ಎಂಬುದಾಗಿ ಆಲಯದಲ್ಲಿ ಬಂದು ಆರಾಧನೆ ಮಾಡ್ತೇವೆ. ಆದರೆ ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಜೀವಿಸುವಾಗ ನಮ್ಮ ಕಷ್ಟಗಳು ಪರಿಹಾರವಾಗದೆ ಹೋದರೆ, ನಮಗೆ ಬಂದಿರುವಂಥ ಪರಿಸ್ಥಿತಿಗಳು ವಿಪರೀತವಾದರೆ ಪರಿಹಾರಕ್ಕಾಗಿ ನಾವು ಎಲ್ಲಿ ಹೋಗ್ತಾ ಇದ್ದೇವೆ? ಇಂದು ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿ ಹಿಂದೂ ದೇವತೆಗಳಿಗೆ ಹರಕೆ ಹೊತ್ತುಕೊಳ್ಳುವಂಥವರು, ಮಸೀದಿಗಳಿಗೆ ಹೋಗಿ ಬೇರೆ ಬೇರೆ ದಾರಗಳನ್ನು ಕಟ್ಟಿಸಿಕೊಂಡು ಬರುವಂಥವರು, ಬೇರೆ ಬೇರೆ ಕಾಣಿಕೆಗಳನ್ನು ಕೊಡುವಂಥವರು ಇದ್ದಾರೆ. ಪ್ರಿಯರೇ, ಇದ್ದಾರೆ. ಇವರೆಲ್ಲರಿಗೆ ಇಂದಿನ ವಾಕ್ಯ ಭಾಗ ಹೇಳ್ತಾ ಇದೆ, ನೆಬೂಕದ್ನೆಚ್ಚರ ರಾಜ ನಿಮ್ಮ ಪ್ರಾಣವನ್ನು ತೆಗೆಯುತ್ತೇನೆಂಬುದಾಗಿ ಹೇಳಿದ್ರು. ಈ 3 ಯುವಕರು ಅದನ್ನು ಬಿಡದೆ ತಮ್ಮ ಸಾಕ್ಷಿಗಳನ್ನು ಹೇಳಿದ್ರು ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ಪ್ರಿಯರೇ, ಯೇಸುವಿಗೆ ಸಾಕ್ಷಿ ಕೊಡುವುದು ಎಂದರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳುವಂಥದ್ದಲ್ಲ, ಪರಿಸ್ಥಿತಿಗಳೊಟ್ಟಿಗೆ ಅಡ್ಜಸ್ಟ್ಮೆಂಟ್ ಅಲ್ಲ, ಕ್ರಿಸ್ತ ನಂಬಿಕೆಯೊಟ್ಟಿಗೆ ಕಮಿಟ್ಮೆಂಟ್ ಮಾಡಿಕೊಳ್ಳುವಂಥದ್ದು. ನಾನು ಸ್ವಾಮಿಗೆ ಬದ್ಧನಾಗಿ ನಡೀತೇನೆ, ಸ್ವಾಮಿಗೆ ಬದ್ಧನಾಗಿ ನಡೆಯುತ್ತೇನೆ ಎನ್ನುವಂಥ ವಿಶ್ವಾಸಗಳಲ್ಲಿ ಮುಂದೆ ಹೋಗುವಂಥದ್ದು. ಇದು ಕಾಂಪ್ರಮೈಸ್ ಮಾಡಿಕೊಳ್ಳುವಂಥ ವಿಷಯವಲ್ಲ, ಅಥವಾ ಬೆದರಿಕೆಗಳು, ಭಯಗಳು, ಅಪಾಯಗಳು, ತೊಂದರೆ ಬಂದ ತಕ್ಷಣ ನಾನು ಈ ಕಡೆ ಬರ್ತೇನೆ, ಅದು ಹೋದ ಮೇಲೆ ಸ್ವಾಮಿಯ ಬಳಿಗೆ ಬರ್ತೇನೆ ಎನ್ನುವಂಥ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥ ವಿಷಯಗಳಲ್ಲ. ಇದು ಯಾವಾಗಲೂ ಸ್ವಾಮಿಯ ಜೊತೆಯಲ್ಲಿ ನಿಲ್ಲುವಂಥ ವಿಷಯಗಳಾಗಿದೆ. ಹಾಗಾದರೆ ಇಂದು ನಿನ್ನ ಸಾಕ್ಷಿ ದೇವರಿಗೆ ಇಷ್ಟವಾದರೆ, ನಿನ್ನ ನಂಬಿಕೆ ದೇವರಿಗೆ ಇಷ್ಟವಾದರೆ, ಕರ್ತನು ನಿನ್ನನ್ನು ಅಪಾಯದಿಂದ ತಪ್ಪಿಸ್ತಾನೆ, ಕರ್ತನು ನಿನ್ನನ್ನು ಅಪಾಯಗಳಿಂದ ದೂರ ಮಾಡ್ತಾನೆ. 3ನೇ ಅಧ್ಯಾಯದ 25ನೇ ವಚನ ಗಮನಿಸ್ರಿ. ದಾನಿಯೇಲ 3:25 ದೇವರ ವಾಕ್ಯ ಹೇಳ್ತದೆ, ಅದಕ್ಕೆ ಅವನು ಇಗೋ ಕಟ್ಟಿಲ್ಲದ 4 ನೋಡುತ್ತೇನೆ. ಗಮನಿಸ್ರಿ, ಕಟ್ಟಿಲ್ಲದ 4 ನೋಡುತ್ತೇನೆ. ಅವರು ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂಬುದನ್ನು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾವಾಗಲೂ ತಿಳಿದುಕೊಳ್ಳ್ರಿ, ಎಫೆಸದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಪೌಲ ಹೇಳ್ತಾನೆ, ನೀವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ದುರಾತ್ಮಗಳ ಸೇನೆಗಳ ಮೇಲೆಯೂ ಹೋರಾಡುವವರಾಗಿದ್ದೀರಿ. ಆದುದರಿಂದ ಕ್ರೈಸ್ತರು ನಡೆಸುವಂಥ ಯುದ್ಧಗಳಲ್ಲಿ, ಹೋರಾಟಗಳಲ್ಲಿ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಸರ್ವಾಯುಧಗಳನ್ನು ಧರಿಸಿಕೊಂಡು ಎದುರಿಸ್ರಿ. ಕರ್ತನು ನಿಮ್ಮ ಸಹಾಯಕ್ಕೆ ಬರ್ತಾನೆ. ಶದ್ರಕ್ ಅಬೇದ್ನೆಗೋ ಮತ್ತು ಮೇಷಕ್ ಎನ್ನುವಂಥ ಸಾಕ್ಷಿಯನ್ನು ದೇವರು ಮೆಚ್ಚಿದ್ದಕ್ಕೆ ತಾನೇ ಅವರ ಸಂಗಡ ಬಂದ ನಿಮ್ಮ ಪರಿಸ್ಥಿತಿಗಳಲ್ಲಿ ಸ್ವಾಮಿ ನಿಮ್ಮ ಜೊತೆಗೆ ಬರ್ತಾನೆ. ನಿಮ್ಮ ಸಾಕ್ಷಿ ಕರ್ತನಿಗೆ ಮೆಚ್ಚುಗೆಯಾದರೆ,
ನಿಮ್ಮ ನಂಬಿಕೆ ಸ್ವಾಮಿಗೆ ಇಷ್ಟವಾದರೆ ನಿಮ್ಮ ಪರಿಸ್ಥಿತಿಗಳಲ್ಲಿ ಸ್ವಾಮಿ ಬರ್ತಾನೆ. ಪ್ರಿಯರೇ, ಗಮನಿಸ್ರಿ, ಕರ್ತನು ಉರಿಯುವಂಥ ದಗದಗನೆ ಪ್ರಜ್ವಲಿಸುವಂಥ ಬೆಂಕಿಯ ಒಳಗೆ ಇಳಿದು ಹೋದ. ತನ್ನ ಆತ್ಮನ ಮೂಲಕವಾಗಿ ಇಳಿದು ಹೋದ. ಮೇಲಿಂದ ನೋಡುತ್ತಿದ್ದಂಥವರಿಗೆ ಆಶ್ಚರ್ಯವಾಗ್ತದೆ. 3 ಜನರನ್ನ ಒಳಗೆ ಹಾಕಿದ್ವಿ, 4ನೇವನ ರೂಪ ಬಹಳ ಬಿಳುಪಾದಂಥ ರೀತಿಯಲ್ಲಿ ಕಾಣ್ತಾ ಇದೆ, ಪ್ರಜ್ವಲಿಸ್ತಾ ಇದೆ. ಹೇಗೆ ಸಾಧ್ಯ? ಶದ್ರಕ್, ಮೇಷಕ್, ಅಬೇದ್ನೆಗೋ ಮೇಲೆ ಬಂದಾಗ ದೇವರ ವಾಕ್ಯ ಹೇಳ್ತದೆ, ಅವರ ಕೂದಲು, ಅವರ ಶಲ್ಯ, ಅವರ ಬಟ್ಟೆಗಳು ಬೆಂಕಿಯಿಂದ ಏನೂ ಆಗಿರಲಿಲ್ಲ. ಯಾವ ರೀತಿ ಒಳಗೆ ಹೋದ್ರು ಅದೇ ರೀತಿಯಾಗಿ ಹೊರಗಡೆ ಬಂದರು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮ್ಮ ಸಾಕ್ಷಿಗೆ ಸ್ವಾಮಿ ಉನ್ನತವಾದ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾನೆ, ಅದ್ಭುತವಾದ ರೀತಿಯಲ್ಲಿ ಬಿಡಿಸ್ತಾನೆ. ಆದುದರಿಂದ ಕರ್ತನಿಗೋಸ್ಕರ ಸಾಕ್ಷಿ ಕೊಡುವಂಥದ್ದು ಅತ್ಯಂತ ಪ್ರಾಮುಖ್ಯ. ಸಾಕ್ಷಿಗೆ ಬಹುಮಾನ ಸಿಗ್ತದ? ಖಂಡಿತವಾಗಿ ಸಿಗ್ತದೆ. ಗಮನಿಸ್ರಿ, ದಾನಿಯೇಲ 33ನೇ ಅಧ್ಯಾಯ 30ನೇ ವಚನ. ದಾನಿಯೇಲ 3:30ನೇ ವಚನ. ಬಳಿಕ ರಾಜನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವನು ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನು ನಮ್ಮನ್ನ ಅರ್ಧ ದಾರಿಯಲ್ಲಿ ಬಿಟ್ಟು ಓಡಿ ಹೋದಂಥ ಯಾವುದೇ ಉದಾಹರಣೆಗಳನ್ನು ನಾವು ಪ್ರಸಂಗದಲ್ಲಾಗಲಿ ಬೇರೆ ವಿಧಗಳಾಗಲಿ ನೋಡೋದಿಲ್ಲ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಸ್ವಾಮಿನ ಮುಂದೆಗೆ ಬರ್ತಾನೆ. ಅದೇ ದಾವೀದ ಹೇಳ್ತಾನೆ, ಕರ್ತನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನ ಎದುರಿಸುವಂಥವರಾರು. ನಿಮ್ಮ ಸಾಕ್ಷಿಯೊಟ್ಟಿಗೆ ಸ್ವಾಮಿ ಇರ್ತಾನೆ. ಆ ಸ್ವಾಮಿ ನಿಮ್ಮನ್ನ ನಿತ್ಯ ಕಾಲಕ್ಕೂ ನಡೆಸುವಂಥವನಾಗಿದ್ದಾನೆ. ಅಪೊಸ್ತಲರ ಕೃತ್ಯ, ಕೊನೆಯದಾಗಿ ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯ ವಚನ 24ರಿಂದ 28ರ ಭಾಗದಲ್ಲಿ ಇನ್ನೊಂದು ಸಾಕ್ಷಿ ಇದೆ ಪ್ರಿಯರೇ. ಇದು ಒಂದು ರೀತಿಯ ಸಾಕ್ಷಿ. ಅದು ಅಪಾಯಗಳನ್ನು ಎದುರು ಹಾಕಿಕೊಂಡು ಪ್ರಾಣವನ್ನು ಲೆಕ್ಕಿಸದೆ ಸ್ವಾಮಿಯ ಜೊತೆಯಲ್ಲೇ ಬಾಳ್ತೇನೆ ಎಂಬುದಾಗಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಂಥ ಸಾಕ್ಷಿ ಅದಾಗಿತ್ತು. ಅಪೊಸ್ತಲರ ಕೃತ್ಯದಲ್ಲಿ ಇನ್ನೊಂದು ಸಾಕ್ಷಿ ಬೇರೆ ವಿಧವಾದಂಥ ರೂಪದಲ್ಲಿ ವಿಧಗಳಲ್ಲಿ ಕಂಡು ಬಂದಂಥ ಸಾಕ್ಷಿಯಾಗಿದೆ. ಅದು ಅಪೊಲ್ಲೋಸನ ಸಾಕ್ಷಿ ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಒಂದು ಹೇಳಿಕೆ ಇದೆ, ಟ್ರಾನ್ಸ್ಫಾರ್ಮೇಷನ್ ಹ್ಯಾಪನ್ಸ್ ಆನ್ ದಿ ಅದರ್ ಸೈಡ್ ಆಫ್ ಸರೆಂಡರ್ ಎಂಬುದಾಗಿ. ಪರಿವರ್ತನೆ ಯಾವಾಗ ಆಗ್ತದಂದ್ರೆ ನೀನು ಮತ್ತು ನಾನು ಸಮರ್ಪಣೆ ಮಾಡಿಕೊಂಡಾಗ ಆಗ್ತದೆ. ಸಮರ್ಪಣೆ ಇಲ್ಲದೆ ಪರಿವರ್ತನೆ ಇಲ್ಲ ಪ್ರಿಯರೇ. ಪೌಲ ದಮಸ್ಕದ ದಾರಿಯಲ್ಲಿ ಬರುವಾಗ ಯೇಸುಸ್ವಾಮಿಯ ಧ್ವನಿಯನ್ನು ಕೇಳಿ ಸಮರ್ಪಣೆ ಮಾಡಿಕೊಂಡ, ಪರಿವರ್ತನೆಯಾದ. ಸೌಲ ದುರಾತ್ಮ ಪೀಡಿತನಾಗಿದ್ದಾಗ ದಾವೀದನು ಬಂದು ದೇವರಾತ್ಮನ ಮೂಲಕವಾಗಿ ತುತ್ತೂರಿಯನ್ನು ನುಡಿಸಿದ, ಕಿನ್ನರಿಯನ್ನು ನುಡಿಸಿದ. ಆತನಲ್ಲಿದ್ದಂಥ ದುರಾತ್ಮ ಬಿಟ್ಟು ಹೋಯಿತು. ಪರಿವರ್ತನೆಯಾದಾಗ ಮಾತ್ರ ದೇವರ ಕಾರ್ಯವಾಗ್ತದೆ. ಪರಿವರ್ತನೆಯಾಗುವುದಕ್ಕೆ ಸಮರ್ಪಣೆ ಎನ್ನುವಂಥದ್ದು ಅತ್ಯಂತ ಅವಶ್ಯಕತೆ. ಸಮರ್ಪಣೆ ಇಲ್ಲದೆ ನಾವು ದೇವರ ಹತ್ತಿರಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಅಪೊಲ್ಲೋಸ ಎನ್ನುವಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಈ ಅಪೊಸ್ತಲರ ಕೃತ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಈ ಅಪೊಲ್ಲೋಸ ಯಹೂದ್ಯ ಧರ್ಮದ ಒಬ್ಬ ಕಾಲದಲ್ಲಿ ಈಜಿಪ್ಟ್ನಲ್ಲಿದ್ದಂಥ ಅಲೆಕ್ಸಾಂದ್ರಿಯಾ ಎನ್ನುವಂಥ ವಿಶ್ವವಿದ್ಯಾಲಯದಲ್ಲಿ ಯಹೂದ್ಯ ಧರ್ಮ ಗ್ರಂಥಗಳನ್ನು ಓದಿ ಪಾರಂಗತ ಮಾಡಿಕೊಂಡು ಮೋಶೆಯ ಧರ್ಮಶಾಸ್ತ್ರಗಳ ಅಡಿಯಲ್ಲಿ ಎಲ್ಲರಿಗೆ ಬೋಧನೆಯನ್ನು ಮಾಡ್ತಾ ಇದ್ದ. ಬೋಧನೆ ಮಾಡುತ್ತಾ ಇದ್ದಂಥವನಿಗೆ ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ವಿಷಯವಾಗಿ ಸೂಕ್ಷ್ಮವಾಗಿ ತಿಳಿದಿದ್ದ, ಯೇಸುವಿನ ವಿಷಯವಾಗಿ ಸ್ವಲ್ಪ ಮಟ್ಟಿಗೆ ತಿಳುಕೊಂಡಿದ್ದ, ಯೇಸುವಿನ ವಿಷಯವನ್ನು ಕೂಡ ಹೇಳ್ತಾ ಇದ್ದ. ಹೀಗೆ ಅಪೊಲ್ಲೋಸ ಒಂದು ಬಾರಿ ಸಭಾಮಂದಿರದಲ್ಲಿ ಆತನು ವಾಕ್ಚಾತುರ್ಯದಿಂದ ಧೈರ್ಯದಿಂದ ಮಾತಾಡುತ್ತಿರುವಾಗ ಯೇಸುವಿನ ಮಂಡಳಿಯಲ್ಲಿದ್ದಂಥ ಅಕ್ವಿಲ್ಲ ಮತ್ತು ಪ್ರಿಸ್ಕಿಲ್ಲ ಎನ್ನುವಂಥ ವ್ಯಕ್ತಿಗಳು ಈ ಅಪೊಲ್ಲೋಸನ ಬೋಧನೆಯನ್ನು ನೋಡಿ ಇವನಲ್ಲಿ ದೇವರ ಆತ್ಮನ ಕಾರ್ಯಗಳು ನಡೆಯುತ್ತದೆ ಎಂಬುದಾಗಿ ಊಹಿಸಿ ಅವನನ್ನು ಮನೆಗೆ ಕರೆಕೊಂಡು ಹೋದರು ಎಂಬುದಾಗಿ ನೋಡ್ತೇವೆ. 27ನೇ ವಾಕ್ಯವನ್ನು ಗಮನಿಸಿರಿ. 27ನೇ ವಾಕ್ಯ. ಆಮೇಲೆ ಅಖಾಯಕ್ಕೆ ಹೋಗಬೇಕೆಂದು ಅವನಿಗೆ ಮನಸ್ಸಾದಾಗ ಸಹೋದರರು ಅವನನ್ನು ಪ್ರೋತ್ಸಾಹಗೊಳಿಸಿ ಅಲ್ಲಿದ್ದ ಶಿಷ್ಯರಿಗೆ ಇವನನ್ನು ಸೇರಿಸಿಕೊಳ್ಳಬೇಕೆಂದು ಪತ್ರಿಕೆಯನ್ನು ಬರೆದುಕೊಟ್ಟರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗಾಗಲೇ ಅಪೊಲ್ಲೋಸನು ಯೇಸುವಿನ ಬಗ್ಗೆ ಸ್ವಲ್ಪವಾಗಿ ತಿಳುಕೊಂಡಿದ್ದ. ಇಲ್ಲಿಯವರೆಗೆ ಅವನ ಆಲೋಚನೆಗಳು, ಅವನ ಮಾತುಗಳು, ಅವನ ಬೋಧನೆಗಳು ಯಹೂದ್ಯ ಧರ್ಮದ ಗ್ರಂಥಗಳ ಮೇಲೆ ಆಧಾರಿತವಾಗಿತ್ತು. ಯಹೂದ್ಯ ಧರ್ಮ ಗ್ರಂಥಗಳ ಮೂಲಕವಾಗಿ ಮೆಸ್ಸಿಯನ ಆಗಮನ ಎನ್ನುವುದನ್ನು ಆತನು ಕೇಳಿರಲಿಲ್ಲ. ಈಗ ಅಕ್ವಿಲ್ಲ ಮತ್ತು ಪ್ರಿಸ್ಕಿಲ್ಲ ತಮ್ಮ ಸಾಕ್ಷಿಯ ಮೂಲಕವಾಗಿ ತಾವು ಕಂಡುಕೊಂಡಂಥ ಅನುಭವ, ತಾವು ನೋಡಿದಂಥ ಯೇಸುವನ್ನ, ತಮ್ಮೊಳಗೆ ಕಾರ್ಯ ಮಾಡುತ್ತಿದ್ದಂಥ ಕರ್ತನ ಅದ್ಭುತಗಳನ್ನು ಗ್ರಹಿಸಿಕೊಂಡವರಾಗಿ ಅಪೊಲ್ಲೋಸನನ್ನ ಮನೆಗೆ ಕರ್ಕೊಂಡು ಹೋಗಿ ಅವನನ್ನ ದೇವರ ಸಾಕ್ಷಿಯ ವಿಷಯಗಳಲ್ಲಿ ಪ್ರೇರೇಪಣೆ ಮಾಡಿದ್ರು, ಯೇಸುವಿನ ವಿಷಯಗಳನ್ನ ಹೇಳಿದ್ರು.
ಒಬ್ಬ ಪಾರಂಗತ ವ್ಯಕ್ತಿ ಯೇಸುವಿನ ವಿಷಯಗಳನ್ನು ಕೇಳಿದಾಗ ಆತನಿಗೆ ಅರಿವಾಯಿತು, ಹೌದು, ನಾನು ಕೇಳುತ್ತಾ ಇರುವಂಥ ವಿಷಯಗಳು ಯಹೂದ್ಯ ಧರ್ಮ ಗ್ರಂಥಗಳ ಹಿನ್ನೆಲೆಯಲ್ಲಿ ಸರಿಯಾಗಿದೆ. ನಾನು ಕೇಳುತ್ತಿರುವಂಥ ಯೇಸುವಿನ ವಿಷಯಗಳನ್ನು ಮೋಶೆಯ ಧರ್ಮಶಾಸ್ತ್ರಗಳಲ್ಲಿ ನೋಡ್ತಾ ಇದ್ದೇನೆ. ಯಹೂದ್ಯ ಧರ್ಮದಲ್ಲಿ ಹೇಳಲ್ಪಟ್ಟಿರುವಂಥ ಮೆಸ್ಸಿಯ ಯೇಸುವಾಗಿದ್ದಾನೆ. ಅಪೊಲ್ಲೋಸ ಸಾಕ್ಷಿಗೆ ಬರಲು ಅಕ್ವಿಲ್ಲ ಪ್ರಿಸ್ಕಿಲ್ಲ ಕಾರ್ಯಗಳನ್ನು ಮಾಡ್ತಾರೆ. ದೇವರ ವಾಕ್ಯ ಹೇಳ್ತದೆ, ಇಲ್ಲಿಯವರೆಗೆ ತನ್ನ ಆಲೋಚನೆಗಳನ್ನು ಬೋಧನೆಗಳನ್ನು ಯಹೂದ್ಯ ಧರ್ಮದ ತಳಹದಿಯಲ್ಲಿ ಇಟ್ಟುಕೊಂಡಿದ್ದಂಥ ಈ ಅಪೊಲ್ಲೋಸ ಯೇಸುವಿನ ವಿಷಯವಾಗಿ ಕೇಳಿದ ಮೇಲೆ 28ನೇ ವಾಕ್ಯ ಹೇಳ್ತದೆ, ಗಮನಿಸ್ರಿ, ಯೇಸುವೇ ಕ್ರಿಸ್ತನೆಂದು ಶಾಸ್ತ್ರಾಧಾರದಿಂದ ತೋರಿಸಿಕೊಟ್ಟು ಎಲ್ಲರ ಮುಂದೆ ಬಲವಾಗಿ ಯಹೂದ್ಯರನ್ನು ಖಂಡಿಸಿ ದೇವರ ಕೃಪೆಯಿಂದ ನಂಬಿದ್ದವರಿಗೆ ಬಹಳ ಸಹಾಯವನ್ನು ಮಾಡಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂದು ನಾವು ಅಕ್ವಿಲ್ಲ ಪ್ರಿಸ್ಕಿಲ್ಲಳಾಗಿ ಸಭೆಯಲ್ಲಿ ಕಾರ್ಯಗಳನ್ನು ಮಾಡಬೇಕಾಗಿದೆ. ಹೌದು, ನಾವು ಯೇಸುವನ್ನು ತಿಳ್ಕೊಂಡಿದ್ದೇವೆ. ಅನೇಕರು ಜ್ಞಾನವಂತರಿಗೆ, ಅನೇಕರು ಯೇಸುವನ್ನು ತಿಳಿದೇ ಇರುವಂಥವರಿಗೆ ನಾವು ಹೇಳಿಕೊಡಬೇಕಾಗಿದೆ. ಹಾಗಾದರೆ ಇಂದು ನನ್ನ ಸಾಕ್ಷಿಯಲ್ಲಿ ನಾನು ದೃಢವಾಗಿ ನಿಲ್ಲಬೇಕಾದ್ರೆ ನಾನೇನು ಮಾಡಬೇಕು? ನಾವು ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆಯಬೇಕು ಪ್ರಿಯರೇ. ನಾವು ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆದಾಗ ಮಾತ್ರ ನಮ್ಮ ಸಾಕ್ಷಿ ಗಟ್ಟಿ ಆಗ್ತದೆ. ನಾವು ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆಯುವಾಗ ನಮ್ಮ ನಂಬಿಕೆ ಬಲವಾಗ್ತದೆ. ಆ ನಂಬಿಕೆ ಬಲವಾದಾಗ, ಸಾಕ್ಷಿಗಳು ಗಟ್ಟಿಯಾದಾಗ ನಿನ್ನ ಮಾತುಗಳ ಮೂಲಕವಾಗಿ ಸ್ವಾಮಿ ಇತರರನ್ನ ಪ್ರೇರೇಪಣೆಯನ್ನು ಮಾಡ್ತಾನೆ. ಅಕ್ವಿಲ್ಲ ಪ್ರಿಸ್ಕಿಲ್ಲ ತಮ್ಮ ಮಾತುಗಳಿಂದ, ಬೋಧನೆಗಳಿಂದ ಅಪೊಲ್ಲೋಸನನ್ನ ಪ್ರೇರೇಪಣೆ ಮಾಡಿ ಆತನು ಎಲ್ಲ ಯಹೂದ್ಯರನ್ನು ಖಂಡಿಸುವಂತೆ, ಯೇಸುವನ್ನ ಬಲವಾಗಿ ಕೃಪೆಯಿಂದ ಹೊಂದಿಕೊಳ್ಳುವಂತೆ ಕಾರ್ಯಗಳನ್ನು ಮಾಡಿತು. ಇಂದು ನಾವು ಸಭೆಯಾಗಿ ನಮ್ಮ ಸಾಕ್ಷಿಗಳು ದೃಢವಾಗಿರಬೇಕಾದ್ರೆ ಇಂದು ನಾವು ಪ್ರಾರ್ಥನೆಯನ್ನು ಮಾಡುವವರಾಗಿರಬೇಕು. ಬೆಳಿಗ್ಗೆ ಒಂದು ದೇವರ ವಾಕ್ಯವನ್ನು ನಾನು ನೋಡ್ತಾ ಇದ್ದಾಗ ಅವರು ಹೇಳ್ತಾ ಇದ್ರು, ನಾವೆಲ್ಲ ಕ್ರೈಸ್ತರು ಹೆಂಗಂದ್ರೆ ಟೆಂಪ್ರವರಿ ಆಗಿದ್ದೇವಂತೆ. ಎಲ್ಲ ಕ್ರೈಸ್ತರು ಇಂದು ಟೆಂಪ್ರವರಿ. ಭಾನುವಾರ ಬರ್ತೇವೆ, ಪುನಃ ಹೋಗ್ತೇವೆ. ಶುಕ್ರವಾರ ಕೇಳ್ತೇವೆ, ಪುನಃ ಹೋಗ್ತೇವೆ. ನಾವು ಸೀಸನಲ್ ಕ್ರಿಶ್ಚಿಯನ್ಸ್ ಆಗಿದ್ದೇವೆ ಎಂಬುದಾಗಿ ಒಬ್ಬ ದೇವ ಸೇವಕರು ಹೇಳ್ತಾ ಇದ್ರು. ಹೌದು ಎಂಬುದಾಗಿ ಅನೇಕ ಸಾರಿ ಅನ್ನಿಸ್ತದೆ, ಹೌದು ಎಂಬುದಾಗಿ ಅನೇಕ ಸಾರಿ ಅನುಭವವಾಗ್ತದೆ. ಯಾಕಂದರೆ ನಮ್ಮ ಪ್ರಾರ್ಥನೆಗಳು, ನಮ್ಮ ಆರಾಧನೆಗಳು, ನಮ್ಮ ಮಾತುಗಳು, ನಮ್ಮ ಪ್ರಸಂಗಗಳು ಈ ದೇವಾಲಯದ ಕಟ್ಟಡದೊಳಗಷ್ಟೇ ಸೀಮಿತವಾಗ್ತದೆ. ಅದನ್ನು ನಾವು ಹೊರಗಡೆ ತೆಗೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಹೊರಗಡೆ ತೆಗೆದುಕೊಂಡು ಹೋಗಿ ಅನೇಕ ಸಾರಿ ನಮ್ಮ ಮಾತುಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ಕಾರ್ಯಗಳಲ್ಲಿ ಅಳವಡಿಸಿಕೊಳ್ಳುವಲ್ಲಿ ನಾವು ಸೋಲ್ತಾ ಇದ್ದೇವೆ. ನಾವು ಸಾಕ್ಷಿಯಲ್ಲಿ ಸೋಲ್ತಾ ಇದ್ದೇವೆ, ಸಾಕ್ಷಿಯಲ್ಲಿ ಬೀಳುತ್ತಾ ಇದ್ದೇವೆ. ಅಕ್ವಿಲ್ಲ ಪ್ರಿಸ್ಕಿಲ್ಲ ಹೇಳ್ತಾರೆ, ನೀವು ಬಲಗೊಳ್ಳಿರಿ. ಎರಡನೇದಾಗಿ, ದೇವಜನರ ಸಾಕ್ಷಿ ಅಂದರೆ ಅಪೊಲ್ಲೋಸನನ್ನ ಕ್ರಿಸ್ತನ ಮಾರ್ಗದಲ್ಲಿ ನಡೆಸಿದಂತೆ ಇಂದು ನಾವು ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳನ್ನು, ನಮ್ಮ ಮನೆಯಲ್ಲಿರುವಂಥವರನ್ನು, ನಮ್ಮ ಸಭೆಯ ಯವನಸ್ಥರನ್ನು, ಕಿರಿಯರನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಸಬೇಕಾಗಿದೆ. ಇಂದು ಮನೆಯಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಕ್ಕಳು ದಾರಿ ತಪ್ಪುವುದಕ್ಕೆ ಮೊದಲ ಕಾರಣ ತಂದೆ ತಾಯಿಗಳು ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಬಾಲ್ಯ ಪ್ರಾಯದಲ್ಲಿ ಮಕ್ಕಳಿಗೆ ಯೋಗ್ಯವಾದಂಥ ಶಿಕ್ಷೆಗಳನ್ನು, ಪ್ರೀತಿಗಳನ್ನು, ಬಾಲ್ಯ ಉಪದೇಶಗಳನ್ನು ಮಾಡದೆ ಅವರು ದೊಡ್ಡವರಾದಾಗ ಫಲವನ್ನು ನಿರೀಕ್ಷಿಸುವಂಥದ್ದು ಮೂರ್ಖತನ ಎಂಬುದಾಗಿ ಅನ್ನಿಸ್ತಿದೆ. ಸಣ್ಣವರಿದ್ದಾಗ ಅವರಿಗೆ ಉನ್ನತವಾದ ಜ್ಞಾನ ಆಲೋಚನೆಗಳ ಮೂಲಕ ಹೇಳದೆ ದೊಡ್ಡವರಾದಾಗ ವಿದ್ವಾಂಸತನವನ್ನು ನಿರೀಕ್ಷೆ ಮಾಡುವಂಥದ್ದು ಸರಿಯಲ್ಲ ಎಂಬುದಾಗಿ ಅನ್ನಿಸ್ತದೆ. ಕ್ರಿಸ್ತನ ಮಾರ್ಗದಲ್ಲಿ ನಾವು ಮುಂದೆ ಹೋಗಬೇಕಾದ್ರೆ ಬಾಲ್ಯ ಪ್ರಾಯದಲ್ಲಿ ಮಕ್ಕಳಿಗೆ ಭಯಭಕ್ತಿಯುಳ್ಳಂಥ ಬೋಧನೆಗಳು, ಪ್ರಾರ್ಥನೆಗಳು ಮತ್ತು ಯೋಗ್ಯವಾದಂಥ ವಾತಾವರಣಗಳನ್ನು ತಂದೆ ತಾಯಿಗಳಾಗಿ, ಸಭಾಪಾಲಕರಾಗಿ, ಸಮಿತಿಯವರಾಗಿ, ಸಭೆಯಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ ನಿರ್ಮಿಸಿಕೊಡಬೇಕಾಗಿದೆ. ಇದು ಕ್ರೈಸ್ತ ಕುಟುಂಬದ ಸಾಕ್ಷಿಗೆ ನಡೆಸ್ತದೆ. ಮತ್ತು ಮೂರನೇದಾಗಿ, ಅಕ್ವಿಲ್ಲ ಪ್ರಿಸ್ಕಿಲ್ಲಳಂತೆ ನನ್ನ ಸಾಕ್ಷಿಯ ಮೂಲಕವಾಗಿ ಇತರರನ್ನು ನಾವು ಬೆಳೆಸಬೇಕಾಗಿದೆ ಪ್ರಿಯರೇ. ಅನೇಕ ಸಾರಿ ನಾವು ಅಂದ್ಕೊಳ್ತೇವೆ ಕ್ರೈಸ್ತ ಜೀವಿತ, ನಾವು ಬೈಬಲನ್ನು ಓದುವುದು, ಆರಾಧ ಕ್ರಮ ಓದುವುದು, ಸಂಗೀತ ಆಡುವುದು, ಪ್ರಾರ್ಥನೆ ಮಾಡುವುದು, ಕಾಣಿಕೆ ಹಾಕುವುದು, ಮನೆಗೆ ಹೋಗುವುದು, ಇದು ಕ್ರೈಸ್ತ ಸಾಕ್ಷಿ ಎಂಬುದಾಗಿ ಅಂದ್ಕೊಳ್ತೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇನ್ನು ಕ್ರೈಸ್ತ ಸಾಕ್ಷಿ ಅದು ಎಲ್ಲರಿಗೆ ಕಾಣಿಸಬೇಕಾದ್ರೆ ನಾವು ತಿಳಿ ಹೇಳುವಂಥ ಸಾಕ್ಷಿಗಳನ್ನು ಹಂಚಿಕೊಳ್ಳುವಂಥ ನಿಟ್ಟಿನಲ್ಲಿ ಕಾರ್ಯಗಳನ್ನು ಮಾಡಬೇಕಾಗಿದೆ. ಗಮನಿಸ್ರಿ, ಒಣಗಿದ ಸೌದೆಗಳನ್ನು ಒಟ್ಟಿಗೆ ಹಾಕಿ ಬೆಂಕಿಯಲ್ಲಿ ಹಾಕಿ ಅದು ಉರಿಯುತ್ತಿದ್ದಾಗ ಸ್ವಲ್ಪ ನೀವು ಹಸಿ ಸೌದೆಗಳನ್ನು ತಂದರು ಬೆಂಕಿಯಲ್ಲಿ ಹಾಕಿದ್ರೆ ಏನಾಗ್ತದೆ? ಏನಾಗುತ್ತೆ? ಆರೋಗುತ್ತಾ? ಅದು ಉರಿಯುತ್ತೆ ಪ್ರಿಯರೇ. ಗಮನಿಸ್ರಿ, ಒಣಗಿದಂಥ ಸೌದೆಗಳ ಜೊತೆಯಲ್ಲಿ ಸ್ವಲ್ಪ ಹಸಿ ಸೌದೆಯನ್ನು ಹಾಕಿದರೆ ಹಸಿ ಸೌದೆ ಉರಿಯುತ್ತೆ, ಆರೋಗೋದಿಲ್ಲ. ಹಸಿ ಸೌದೆಗಳಂತಿರುವಂಥ ಅನೇಕ ಅನ್ಯರನ್ನು, ಒಣಗಿದಂಥ ಸೌದೆಗಳು ಎಂಬುದಾಗಿರುವಂಥ ಅನೇಕ ಕ್ರೈಸ್ತರು
ಇಂದು ಕ್ರಿಸ್ತನಿಗೋಸ್ಕರ ಬೆಂಕಿಯಲ್ಲಿ ಹಾಕುವಂಥ ರೂಪಕಗಳಲ್ಲಿ ನಾವು ಬೆಳೆಸಬೇಕಾಗಿದೆ. ನಮ್ಮ ನಂಬಿಕೆಗೆ ಕರ್ಕೊಂಡು ಬರಬೇಕಾಗಿದೆ, ನಮ್ಮ ವಿಶ್ವಾಸಗಳಿಗೆ ಕರ್ಕೊಂಡು ಬರಬೇಕಾಗಿದೆ, ಯೇಸುವನ್ನು ತೋರಿಸಬೇಕಾಗಿದೆ, ಯೇಸುವಿಗೆ ಸಾಕ್ಷಿಯನ್ನು ಕೊಡಬೇಕಾಗಿದೆ. ಹಾಗಾದರೆ 4 ವಿಷಯಗಳನ್ನು ಕೇಳಿಸ್ಕೊಳ್ರಿ. ಏನಂದರೆ, ಅಪಾಯ, ತೊಂದರೆ, ಅಡೆತಡೆಗಳ ನಡುವೆ ಯೇಸುವಿಗಾಗಿ ನನ್ನ ಸಾಕ್ಷಿ ಸ್ಥಿರವಾಗಿದೆಯಾ? ಕೋಪ, ಆವೇಶ, ಉದ್ವೇಗಗಳಲ್ಲಿ ನನ್ನ ಸಾಕ್ಷಿ ನನ್ನೊಳಗೆ, ಕುಟುಂಬದೊಳಗೆ ಮತ್ತು ಸಭೆಯೊಳಗೆ ಸಮಾಧಾನಗಳನ್ನು ತರುತ್ತಾ ಇದೆಯಾ? ನನ್ನ ಸಾಕ್ಷಿ ನನ್ನ ಬಾಯ ಮಾತುಗಳಿಗೆ, ಬೋಧನೆಗಳಿಗಷ್ಟೇ ಸೀಮಿತವಾಗಿದೆಯಾ? ನನ್ನ ಸಾಕ್ಷಿ ಇಮಿಟೇಷನ್ ಆಫ್ ಕ್ರೈಸ್ಟ್ ಆಗಿದೆಯಾ ಅಥವಾ ಇಮಿಗ್ರೇಷನ್ ಆಫ್ ಫೈತ್ ಆಗಿದೆಯಾ? ಇಮಿಗ್ರೇಷನ್ ಗೊತ್ತಲ್ಲ? ಇಮಿಗ್ರೇಷನ್, ನೀವು ಏರ್ಪೋರ್ಟ್ಗಳಿಗೆ ಹೋದರೆ ಇಮಿಗ್ರೇಷನ್ಗೆ ಚೆಕ್ ಮಾಡ್ತಾರೆ ಅಲ್ವಾ? ಇಮಿಗ್ರೇಷನ್ ಆಯ್ತಾ? ಏನು ಇಮಿಗ್ರೇಷನ್ ಅಂದರೆ? ಇಮಿಗ್ರೇಷನ್ ಅಂದರೆ ಏನು? ಮೈಗ್ರೇಷನ್ ಗೊತ್ತಾ? ಮೈಗ್ರೇಟ್ ಆಗೋದು. ಏನು ಮೈಗ್ರೇಟ್ ಅಂದರೆ? ವಲಸೆ ಹೋಗುವಂಥದ್ದಲ್ವಾ? ನನ್ನ ನಂಬಿಕೆಯಿಂದ ವಲಸೆಗಳು ಹೋಗ್ತಾ ಇದೆಯಾ ಪ್ರಿಯರೇ? ಬೇರೆ ಬೇರೆ ಜನಗಳಿಗೆ, ಬೇರೆ ಬೇರೆ ಸಂಸ್ಕೃತಿಗೆ, ಬೇರೆ ಬೇರೆ ಆಚಾರಗಳಿಗೆ ಕ್ರಿಸ್ತ ನಂಬಿಕೆ ವಲಸೆ ಹೋಗ್ತಾ ಇದೆಯಾ? ನಾವು ಬಿಟ್ಕೊಡ್ತಾ ಇದ್ದೇವಾ? ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಬೇಕಾಗಿದೆ. ಕ್ರಿಸ್ತ ನಂಬಿಕೆಯಲ್ಲಿ ನೀವು ಸ್ಥಿರವಾಗಿ ನಿಲ್ಲಿರಿ ಎಂಬುದಾಗಿ ಹೇಳುವಂಥ ಪೌಲ ಇನ್ನೊಂದು ಹೇಳ್ತಾನೆ, ನೀವು ಇಜ್ಜೋಡಾಗಬೇಡ್ರಿ. ಕ್ರಿಸ್ತ ನಂಬಿಕೆ ಅದು ಉನ್ನತವಾದದ್ದು, ಅದು ನಿಲ್ಲುವಂಥದ್ದು, ಸ್ಥಿರವಾಗಿರುವಂಥದ್ದು. ಆದುದರಿಂದ ನಿಮ್ಮ ಬದುಕೆ ಸಾಕ್ಷಿಯಾಗುವಂತೆ ಕರ್ತನಿಗೆ ನೀವು ಮೀಸಲಾದಂಥ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡುವಂತೆ ಇದೇ ನಿಮ್ಮ ವಿವೇಕಪೂರ್ವಕವಾದಂಥ ಆರಾಧನೆ ಎನ್ನುವುದನ್ನು ಪೌಲ ಹೇಳುವಂಥವನಾಗಿದ್ದಾನೆ. ಕರ್ತನು ನಿಮ್ಮ ಸಾಕ್ಷಿಯನ್ನು ಬಲಪಡಿಸಲಿ ಪ್ರಿಯರೇ. ನಿಮ್ಮ ಸಾಕ್ಷಿ ನಿಮ್ಮ ಸಮಾಜದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕ ಜೀವನಗಳಲ್ಲಿ ಸ್ವಾಮಿಗೆ ಮೆಚ್ಚುಗೆ ಆಗಲಿ. ದೇವಜನರಿಗೋಸ್ಕರ ದೇವರ ವಾಕ್ಯ ಪ್ರಾರ್ಥನೆ ಮಾಡೋಣ. ಜೀವವುಳ್ಳ ತಂದೆಯಾದಂಥ ದೇವರೇ, ನಿನ್ನ ನುಡಿಗಳಿಗಾಗಿ ಸ್ತೋತ್ರ ಸ್ವಾಮಿ. ಸಮಾಜದಲ್ಲಿ, ಸಮುದಾಯದಲ್ಲಿ ನಿನ್ನ ಸಾಕ್ಷಿಯನ್ನು ನಾವು ಎಲ್ಲರ ಮುಂದೆ ಹೇಳಿಕೊಳ್ಳುವಂತೆ, ನಿನ್ನ ಸಾಕ್ಷಿಯಲ್ಲಿ ನಿಲ್ಲುವಂತೆ ಕರ್ತನೇ ನೀನು ಕೃಪೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ವಾಕ್ಯಗಳನ್ನು ಕೇಳಿದ್ದೇವೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವಂಥವರ ಸಾಕ್ಷಿಗಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ಅಪೊಲ್ಲೋಸನ ಎನ್ನುವಂಥ ವಿದ್ವಾಂಸನು ಸರಿಯಾದ ದಿಕ್ಕಿನಲ್ಲಿ, ಮಾರ್ಗದಲ್ಲಿ ಹೋಗಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ಮೂಲಕ ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಜೊತೆಗಿದ್ದು ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಸಾಕ್ಷಿಯ ಪಥಗಳಲ್ಲಿ ನಡೆಸಿ ಮಹಿಮೆಯನ್ನು ಹೊಂದಿಕೊಳ್ಳಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೇ. ಆಮೆನ್.